ಆ ಮಗುನ ನಿಮಗೆ ಒಪ್ಸೋವರೆಗೂ ಅವಳು ಇಲ್ಲೇ ಅಂದರೆ ನನ್ನ ಸುಪರ್ದಿನಲ್ಲೇ ಇರ್ತಾಳೆ. ಡೆಲಿವರಿಯಾಗೋವರೆಗೂ ಅವಳ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ನೀನೇ ನೋಡ್ಕೋಬೇಕು. ಒಪ್ಪಿಗೆ ಎನಿಸಿದರೆ ಓಕೆ, ಇಲ್ಲ ಅಂದರೆ ಆರಾಮಾಗಿ ಊರಿಗೆ ಹಿಂತಿರುಗಿ ಪವಾಡ ಸದೃಶವಾಗಿ ಏನಾದರೂ ನಡೆದು ನಿಸರ್ಗಾಗೆ ಮಗುವಾಗಬಹುದೇನೋ ಕಾದು ನೋಡಿ. ಇಲ್ಲ ಒಂದು ಅನಾಥಾಶ್ರಮದ ಮಗುವನ್ನು ದತ್ತು ತಗೊಂಡು ಕೆಲವು ರಿಸ್ಕ್ಗಳಿಂದ ಮುಕ್ತರಾಗಿ. ಒಂದೇ ಸಮನೆ ಹೇಳಿ ಮುಗಿಸಿದ ಡಾಕ್ಟರ್ ಕಿರಣ್ ಫ್ರೆಂಡ್ ಅನ್ನೋ ಕಾರಣಕ್ಕಾಗಿಯೇ ಕೂಡ ತಮ್ಮ ಅಮೂಲ್ಯ ಸಮಯವನ್ನು ಹಾಳಿ ಮಾಡಿಕೊಳ್ಳುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. ಈ ಡಿಗ್ರಿ ನಂದಕ್ಕ ನನ್ನನ್ನು ಕೂಡ ಕಿರಣ್ ಹಾಗೆಯೇ ತಮ್ಮ ಅಂದ್ಕೊಳ್ಳಿ. ಒಂದು ಮಗುವಿನ ತಾಯಿಯಾಗುವವಳನ್ನು ಎರಡೂ ಕಡೆಯ ಕುಟುಂಬದವರು ಅತ್ಯಂತ ಎಚ್ಚರದಿಂದ ನೋಡ್ಕೋತಾರೆ. ಎಜುಕೇಷನ್ ಸ್ಟಾರ್ಟ್ ಫ್ರಮ್ ಹೋಮ್ ಆ್ಯಂಡ್ ಕಂಟಿನ್ಯೂ ಆಫ್ ಟು ಟೂಮ್ ಅನ್ನೋ ಒಂದು ಮಾತನ್ನು ಓದಿದ ನೆನಪು. ಮಗುವಿನ ಶಿಕ್ಷಣವು ಅದು ತಾಯಿಯ ಗರ್ಭದಲ್ಲಿರುವಾಗಲೇ ಆರಂಭವಾಗಿ ಮುಂದೆ ಸಾಯುವವರೆಗೂ ಮುಂದುವರಿಯುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀ ಆರೋಗ್ಯ, ಉತ್ತಮ ಆರೋಗ್ಯ, ಅತ್ಯುತ್ತಮ ವಿಚಾರಧಾರೆ ಇವೆಲ್ಲ ಅಗತ್ಯವಾಗುತ್ತೆ. ಡಾಕ್ಟರ್ ನಂದ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡವರು. ಮಗುವಿಗಾಗಿ ಹಂಬಲಿಸಿ ಬರುವ ಎಷ್ಟೋ ದಂಪತಿಗಳನ್ನು ನೋಡಿದವರು. ಅವರ ಮಾನಸಿಕ ಸ್ಥಿತಿ ತಿಳಿದವರು. ಆ ವಿಷಯದಲ್ಲಿ ನಿಂಗೆ ಅನುಮಾನ ಬೇಡ. ಆ ಹೆಣ್ಣು ನನ್ನ ಮಗಳು ಅನ್ನೋ ಥರ ಟ್ರೀಟ್ ಮಾಡ್ತೀನಿ. ವಿಪರೀತವಾದ ಭರವಸೆಗಳು ಬೇಡ. ಎಷ್ಟೋ ಹೋಪ್ಫುಲ್ ಆಗಿದ್ದು ಕೇಸ್ಗಳು ಕೊನೆಯ ಗಳಿಗೆಯಲ್ಲಿ ಫೇಲ್ಯೂರ್ ಆದದ್ದುಂಟು. ಬೆಸ್ಟ್ ಆಫ್ ಲಕ್, ಗಾಡ್ ಈಸ್ ದೇರ್. ಮೇಲಕ್ಕೆದ್ದರು. 2 ದಿನಗಳ ನಂತರ ಹಿಂತಿರುಗಿದ ಶಶಾಂಕ ಮತ್ತು ನಿಸರ್ಗ. ಡೈರಿಯ ಅರ್ಧದಷ್ಟು ಓದಿ ಮುಗಿಸಿದ್ದ ಭಂಡಾರಿ ಅನ್ಯಮನಸ್ಕನಂತೆ ಇದ್ದ. ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದ ಗೆಳೆಯನ ಹೆಗಲ ಮೇಲೆ ಕೈಯಿಟ್ಟು, ಮೈ ಗಾಡ್, ಒಂದು ಮಗುವಿನ ಹುಟ್ಟಿನ ಹಿಂದೆ ಎಷ್ಟೊಂದು ದೊಡ್ಡ ಕತೆ ಇದೆ. ಉದ್ಗಾರ ತೆಗೆದು ಮತ್ತೊಮ್ಮೆ ಇಬ್ಬರು ಟೀ ಕುಡಿದು ಅಡ್ಡಾಡಲು ಹೊರಟರು. ದೂರದಲ್ಲಿ ದನಗಳು ಕಾಯುವ ಹುಡುಗರನ್ನು ಬಿಟ್ಟರೆ ಕೆಳಗಿನ ಹೊಲ ಗದ್ದೆಗಳಲ್ಲಿ ಅಲ್ಲಲ್ಲಿ ಕೆಲಸ ಮಾಡುತ್ತಿದ್ದ ಜನ ಇದ್ದರು. ಮಾನವನ ಉಸಿರಾಟದ ಸೋಂಕು ಕೂಡ ಇಲ್ಲದ ನಿಶ್ಶಬ್ದ ಎಷ್ಟೊಂದು ಆಹ್ಲಾದಕರ. ಇದನ್ನ ಅನುಭವಿಸಲು ಮಾನವ ಪೂರ್ತಿ ಮರೆತಿದ್ದಾನೆ. ಮಾತು, ಯಂತ್ರ, ವೆಹಿಕಲ್ಗಳ ಶಬ್ದಕ್ಕೆ ಎಷ್ಟೋ ಅಡಿಕ್ಟ್ ಆಗಿಬಿಟ್ಟಿದ್ದಾನೆಂದರೆ ಅಂಥ ಅಪರೂಪ ಅವಕಾಶಗಳು ಸಿಕ್ಕಾಗಲೂ ಟೇಪ್ ರಿಕಾರ್ಡರ್ ಹಾಕಿಯಾದ್ರೂ ನಿಶ್ಶಬ್ದನ ನಾಶ ಮಾಡ್ತಾನೆ. ಭಾವುಕನಾಗಿ ಮಾತನಾಡಿದ ಭಂಡಾರಿ. ವಿಮನಸ್ಕನಾಗಿದ್ದ ಶಶಾಂಕ ತಟ್ಟನೆ ಅವನತ್ತ ತಿರುಗಿ, ನೀನಾಗಿಯೇ ಸೃಷ್ಟಿಗೆ ಡೈವರ್ಸ್ ಕೊಟ್ಯಾ ಅಥವಾ ಆಕೆಯ ಪ್ರೆಷರ ಬಗ್ಗೆ ಅಲ್ಲೇ ಪಕ್ಕದಲ್ಲಿ ಹರಳಿದ್ದ ಯಾವುದೋ ಜಾತಿಯ ಸುವಾಸನೆ ಇಲ್ಲದ ಹೂವನ್ನು ಕಿತ್ತುಕೊಂಡಾಗ ಕಿತ್ತ ಕಾಂಡದ ಭಾಗವು ಸಣ್ಣಗೆ ಮುಜುಗರವನ್ನುಂಟು ಮಾಡುವಂಥ ನೋಯದ ಹಿಂಸೆ ಕೊಟ್ಟಾಗ ಕೆಳಗೆ ಹಾಕಿ ಅದನ್ನು ಮುಟ್ಟಿದ ಕೈನ ಭಾಗವನ್ನು ನೋಡಿಕೊಂಡ. ಇದೇ ಪರಿಸ್ಥಿತಿ ನನ್ನದಾಯಿತು. ಆ ಹೂವಿಗೂ ಕೂಡ ನನ್ನ ಕೈ ಸ್ಪರ್ಶ ಹಿಂಸೆ ಎನಿಸಿತ್ತೇನೋ. ನಂತರದ ಸ್ಥಿತಿ ಗೊತ್ತಿಲ್ಲ. ತೇಲಿಬಿಟ್ಟ ಮಾತನ್ನು ಭಂಡಾರಿ ಆ ವಿಷಯವನ್ನು ಮಾತನಾಡಲೇ ಇಚ್ಛಿಸುವುದಿಲ್ಲವೆಂದು ಅವನ ಮುಖಭಾವನೆ ಸೂಚಿಸಿದಾಗ ಸುಮ್ಮನಾದ. ವೆರಿ ಇಂಟ್ರೆಸ್ಟಿಂಗ್. ಆ ಡೈರಿ ಓದಿ ಮುಗಿಸ್ತೀನಿ. ನೀನು ಬೇಕಾದರೆ ಅಡ್ಡಾಡ್ಕೊಂಡು ಬಾ. ಗೆಸ್ಟ್ ಹೌಸ್ಗೆ ಹಿಂದಿರುಗಿದ ಭಂಡಾರಿ. ಡೈರಿಯ ಮುಂದಿನ ಪುಟ ತಿರುವಿದಾಗ ಬೆಳಗಿನ ಜಾವ 6:30ಕ್ಕೆ ಡಾಕ್ಟರ್ ಕಿರಣ್ನಿಂದ ಫೋನ್ ಬಂತು. ಕಂಗ್ರ್ಯಾಚುಲೇಷನ್ಸ್, ಸಕ್ಸಸ್. ಶಿ ಈಸ್ ಪ್ರೋಗ್ರೆಸಿವ್.
ಪೂರ್ತಿ ಕನ್ಫರ್ಮ್ ಆದಮೇಲೆ ಅಕ್ಕ ನಿಂಗೆ ವಿಷಯ ತಿಳಿಸೋಕೆ ಹೇಳಿದ್ದು. ಒಂದು ಎಮರ್ಜೆನ್ಸಿ ಕೇಸ್ ಇದೆ, ರಾತ್ರಿ ಮಾತಾಡೋಣ ಎಂದು ಫೋನ್ ಇಟ್ಟ. ತಕ್ಷಣ ಅವನಿಗೆ ಗಲಿಬಿಲಿಯಾಯಿತು. ಮಾಮೂಲಿಯಾಗಿ ಯಾರೊಂದಿಗೂ ಈ ಸಂತೋಷವನ್ನು ಹಂಚಿಕೊಳ್ಳುವುದು. ಮಲಗಿದ್ದ ನಿಸರ್ಗಳ ಪಕ್ಕ ಹೋಗಿ ಕೂತ. ಹೇಗೆ ತಿಳಿಸುವುದು, ಏನೆಂದು ತಿಳಿಸುವುದು, ಬಹಳ ಚಡಪಡಿಸಿದ. ಮೇಲೂ ಹೆಬ್ಬಿಸಿ ಆ ಸಂತೋಷವನ್ನು ಅವಳೊಂದಿಗೆ ಹಂಚಿಕೊಳ್ಳಲಾಗಲಿಲ್ಲ. ಮಾತ್ರವಲ್ಲ, ಯಾರಿಗೂ ತಿಳಿಸಲಿಲ್ಲ ಕೂಡ. ಹೀಗೆ ಪ್ರಾರಂಭಿಸುವುದು, ಎಲ್ಲಿಗೆ ಮುಕ್ತಾಯ ಮಾಡುವುದು ಅವನಿಗೊಂದು ತೋಚಲಿಲ್ಲ. ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಸ್ ಬ್ರಾಂಚ್ಗಳು ಎಲ್ಲೆಡೆ ವಿಸ್ತರಿಸಿದ್ದರಿಂದ ಸ್ವಲ್ಪ ಬ್ಯುಸಿಯ ಜೊತೆ ಹೆಚ್ಚಿನ ಜವಾಬ್ದಾರಿ ಕೂಡ ಇತ್ತು. ಮೊದಲಿಗಿಂತ ಕಡಿಮೆ ಸಮಯ ಮನೆಯಲ್ಲಿ ಇರುತ್ತಿದ್ದ. ಡಾಕ್ಟರ್ ನಂದಾ 10ರ ಸುಮಾರಿಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಿಕೊಂಡವರು ಪರಂಕುಶರಾವ್. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮೊಮ್ಮಗು 8 ತಿಂಗಳ ನಂತರ ನಿಮ್ಮ ಮನೆಗೆ ಬರುತ್ತೆ. ಶಶಾಂಕ್ ವಿಷಯ ಹೇಳಿರಬೇಕಲ್ಲ. ಅವರಿಗೆ ಸಂತೋಷದ ಜೊತೆ ಗಾಬರಿಯೋ ಗಾಬರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ವಾಕ್ ಹೋಗ್ಬಿಟ್ಟಿದ್ದೆ. ಬಹುಶಃ ನನ್ನ ಶ್ರೀಮತಿಗೂ ನಿಸರ್ಗಾಗೂ ಹೇಳಿರಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಕೃತಜ್ಞತೆಯಿಂದ ಅವರ ಕಂಠ ತುಂಬಿತ್ತು. ಫೋನನ್ನಿಟ್ಟ ತರುವಾಯ ಅವರ ಮಸ್ತಿಷ್ಕ ಒಂದು ಸ್ಥಿಮಿತಕ್ಕೆ ಬಂದ ಮೇಲೆ ಗಂಟಲಲ್ಲಿ ಏನೋ ತಡೆಯೊಡ್ಡಿದಂತಾಯಿತು. ಇದು ನಾರ್ಮಲ್ ಆಗಿ ನಡೆದಿದ್ದರೆ ಇಡೀ ತಮ್ಮ ಕಂಪನಿಯವರಿಗೆಲ್ಲ ಸಿಹಿ ತಿನ್ನಿಸಿ ಸಂತೋಷ ಹಂಚಿಕೊಳ್ಳಬಹುದಿತ್ತು. ಆದರೆ ಈಗ ಹೆಂಡತಿಗೆ ಹೇಳಲು ಕೂಡ ಕಷ್ಟವೆನಿಸಿ ಸಂಕೋಚಿಸಿದರು. ಆಮೇಲೆ ಮಂದಾರವಲ್ಲಿ ಕಾಫಿ ಹಿಡಿದು ಬಂದಾಗ ನಿಧಾನವಾಗಿ ಡಾಕ್ಟರ್ ನಂದಾ ಹೇಳಿದಷ್ಟನ್ನು ಮಾತ್ರ ಹೇಳಿದರು. ತಮ್ಮ ಮಗನ ಮಗು ಸೊಸೆಯ ಹೊಟ್ಟೆಯಲ್ಲಿ ಅಲ್ಲ, ಬೇರೆಯ ಹೆಣ್ಣಿನ ಹೊಟ್ಟೆಯಲ್ಲಿ ಅರಗಿಸಿಕೊಳ್ಳುವುದು ಕಷ್ಟವೆನಿಸಿತು. ಆ ಹೆಣ್ಣನ್ನು ಕೂಡ ಇವರು ನೋಡುವಂತಿಲ್ಲ. ಎಂಥ ಚಮತ್ಕಾರಗಳು ಮಹಾಭಾರತದ ಕಾಲದಲ್ಲೂ ಕೂಡ ನಡೆದಿದೆ. 5 ಪಾಂಡವರು, ಪಾಂಡುವಿನಿಂದ ಜನಿಸಿದವರೆಲ್ಲ ಪಾಂಡುಪತ್ನಿ ಕುಂತಿ ಹೆತ್ತವರೆಂದು ಪಾಂಡವರಾಗಿ ವಂಶಕ್ಕೆ ಭಾಗಸ್ಥರು ಆಗಲಿಲ್ವೇ? ಬೇರೆ ಹೆಣ್ಣಿನ ಗರ್ಭದಲ್ಲಿ ರೂಪು ತಾಳಿದರೂ ನಮ್ಮ ಶಶಾಂಕನ ಮಗು ತಾನೇ. ನಿದರ್ಶನದೊಂದಿಗೆ ಸಮಾಧಾನಗೊಂಡರು. ಆಕೆ ಮುಸಿ ಮುಸಿ ಅತ್ತರು. ಆ ಹೆಣ್ಣು ಎದುರಿಗಿದ್ದು ಲಾಲನೆ ಪಾಲನೆ ಮಾಡಿದಾಗ ಸಿಗೋ ಸುಖನೇ ಬೇರೆ ಇತ್ತು. ಮನಸ್ಸಿನಲ್ಲಿದ್ದುದನ್ನು ಮಂದಾರವಲ್ಲಿ ಹೊರಚೆಲ್ಲಿ ಈ ವಿಷಯನ ನಿಸರ್ಗಾಗಿ ತಿಳಿಸಿದ್ರಾ? ಏನಂತ ತಿಳಿಸೋದು? ಸುಮ್ಮನಿದ್ಬಿಡಿ. ದೇವರ ಮುಂದೆ ತುಪ್ಪದ ದೀಪ ಹಚ್ಚಿಬಿಟ್ಟು ಆ ಮಗು ಸುಖವಾಗಿ ಈ ಮನೆ ಸೇರಲಿ ಅಂತ ಪ್ರಾರ್ಥಿಸ್ತೀನಿ. ಅಂದೆಲ್ಲ ಮನೆ ಬಿಗುವಿನಿಂದ ಇತ್ತು. ಒಬ್ಬರಿಗೊಬ್ಬರು ಮುಖ ತಪ್ಪಿಸಿ ಓಡಾಡಿ ಸಾಕಾದ ನಂತರ ಮಂದಾರವಲ್ಲಿ ಬಾಯಿ ತೆಗಿ ಶಶಾಂಕ್, ಡಾಕ್ಟರ್ ನಂದಾ ಒಳ್ಳೆ ಸುದ್ದಿ ತಿಳಿಸಿದ್ರು. ಮಗನ ಬಾಯಿ ಮುಂದೆ ಹಿಡಿದಾಗ ಮೆಟ್ಟಿಲು ಇಳಿಯುತ್ತಿದ್ದ ನಿಸರ್ಗ, ಡಾಕ್ಟರ್ ನಂದಾ ಫೋನ್ ಮಾಡಿದ್ರಾ? ಆತುರದಿಂದ ಬಂದಳು. ನಿನ್ನೆನೇ ಫೋನ್ ಮಾಡೋ ಕೇಳಿದ್ದಾರೆ. ತಾಯಿ ಕೈಯಲ್ಲಿದ್ದ ಪೇಡಾನ ತೆಗೆದುಕೊಂಡು ಪಕ್ಕಕ್ಕೆ ಹೋಗಿ ಬಾಯಿಯಲ್ಲಿ ಹಾಕಿಕೊಂಡ. ಸಿಹಿ ಸುದ್ದಿನೇ, ಹೊಸ ಸೃಷ್ಟಿ, ಒಂದು ರೀತಿಯ ರೋಮಾಂಚನಕಾರಿ. ರಾತ್ರಿವರೆಗೂ ಒಂದೇ ಸಮ ಫೋನ್ ಮಾಡಿ ರಾತ್ರಿ 10ರ ನಂತರ ಲೈನ್ನಲ್ಲಿ ಸಿಕ್ಕ ಡಾಕ್ಟರ್ ನಂದಾ, ಕಂಗ್ರ್ಯಾಚುಲೇಷನ್ ನಿಸರ್ಗ, ನೀನು ತಾಯಿ ಆಗ್ತಾ ಇದ್ದೀಯಾ? ಫೋನ್ ಇಟ್ಟೇ ಬಿಟ್ರು. ತಾಯಿ ಮಗು ಪುಳಕಗೊಂಡಿತು. ಅವಳ ಮನ, ಆದರೆ ಅವಳ ಒಡಲು ಬರಿದು. ಆದರೂ ಆ ಮಗುವನ್ನು ತನ್ನ ಮಗುವೆಂದು ದಕ್ಕಿಸಿಕೊಳ್ಳಬೇಕು. ಆಗಲೇ ತಾಯಿಯನ್ನು ಫೋನ್ನಲ್ಲಿ ಸಂಪರ್ಕಿಸಿ, ಅಮ್ಮ, ಡಾಕ್ಟ್ರು ಕನ್ಫರ್ಮ್ ಮಾಡಿದ್ರು, ನಿಮಗೊಂದು ಪುಟ್ಟ ಮೊಮ್ಮಗು ಬರುತ್ತೆ.
ಇವಳ ಹೇಳಿಕೆಗೆ ಗಾಬರಿಯಾದ ಶಶಾಂಕ ಹಾಸಿಗೆ ಬಿಟ್ಟು ಕೆಳಗಿಳಿದ. ಅದು ನನ್ನ ಮಗುವೇ. ಸತ್ಯ ಮಮ್ಮಿ ಡ್ಯಾಡಿಗೂ ಕೂಡ ತಿಳಿಬಾರ್ದು. ಅವನಿಗೆ ದುಂಬಾಲು ಬಿದ್ದಳು. ಅದಕ್ಕೆ ಅವನ ಒಪ್ಪಿಗೆ ಇತ್ತು. ಮೊದಲೇ ವೈಭವದ ಮನುಷ್ಯ ಅವಳಪ್ಪ. ಜನ ನಿಬ್ಬೆರಗಾಗುವಷ್ಟು ಜೋರಾಗಿ ಶ್ರೀಮಂತ ನಾಮಕರಣ ಮಾಡಿಯಾರು. ಅವನಿಗೆ ಚಿಂತೆಗಿಟ್ಟುಕೊಂಡಿತು. ಮುಂದೇನು ಎನ್ನುವಂತೆ ಸನ್ನೆಯಿಂದಲೇ ಕೇಳಿದ ಅವಳನ್ನು. ನಾನು 9 ತಿಂಗಳು ಡಾಕ್ಟರ್ ನಂದಾ ಮನೆಯಲ್ಲಿ ಇದ್ಬಿಡ್ತೀನಿ. ಮಗು ಜೊತೆನೇ ಹಿಂತಿರುಗೋದು. ಅಷ್ಟು ತಿಂಗಳು ಇಲ್ಲಿನ ವ್ಯವಹಾರ ನೋಡಿಕೊಳ್ಳಿ ತಾತ ಉಪಾಯ ಸೂಚಿಸಿದಾಗ ಕೆನ್ನೆಗೆ ಹಾಕಿಕೊಂಡ. 9 ತಿಂಗಳ ಇಡಿಯಾಗಿ ಅವಳೊಂದಿಗೆ ಕಳೆಯುವುದು ಅವನಂತೂ ಹುಚ್ಚನಾಗಿ ಹಿಂತಿರುಗಬೇಕಷ್ಟೆ. ನಾನಂತೂ ಬರೋಕ್ಕೆ ಸಾಧ್ಯವಿಲ್ಲ. ಅಣ್ಣ ವ್ಯವಹಾರ ಬಿಟ್ಟು ವರ್ಷಗಳೇ ಆಯಿತು. ಅವರು ಆ ಈ ಇಂದ ಶುರು ಮಾಡಬೇಕು. ನಿಸರ್ಗ ಮುಖ ದಪ್ಪಗೆ ಮಾಡಿದಳು. 9 ತಿಂಗಳು ವ್ಯವಹಾರ ಬಿಟ್ಟು ಶಶಾಂಕ ಮುಂಬೈಯಲ್ಲಿ ಹೋಗಿ ಕೂಡುವುದೇ? ಮಂದಾರವಲ್ಲಿ ಪರಂಕುಶರಾವ್ ಸೇರಿಯೇ ಛೀಮಾರಿ ಹಾಕಿದರು. ಅಷ್ಟು ಕಾಲ ಇವಳು ಅಲ್ಲಿ ಹೋಗಿರುವ ಅಗತ್ಯವೇನು? ಅವರಿಗೂ ಗೊತ್ತಾಗಲಿಲ್ಲ. ಆ ಗೊಂದಲದಲ್ಲಿದ್ದಾಗಲೇ ಇಳಿದಳು ನಿಸರ್ಗಳ ಅಮ್ಮ. ಆನಂದ ತುದಿಯಿಂದ ಮಗಳನ್ನು ಇಷ್ಟಪಡುವ ತಿಂಡಿಗಳ ದೊಡ್ಡ ಲಗೇಜಿನ ಜೊತೆ. 108 ದೇವರಿಗೆ ನಿಮ್ಮಮ್ಮ ಹರಕೆ ಕಟ್ಟಿದ್ದು ಬಂದಿದ್ದಾಳೆ. ಅವಳಪ್ಪ ಸಂತೋಷದಿಂದ ಮಗಳನ್ನು ಅಪ್ಪಿಕೊಂಡರೆ ಭಾರ್ಗವಿಗಂತೂ ಆಕಾಶ ನೆಲಕ್ಕೆ ಇಳಿದಂತಾಯಿತು. ತುಂಬ ಸಂತೋಷ. ನನಗಂತೂ ತುಂಬ ಸಂತೋಷ. ಒಂದು ಮೊಮ್ಮಗುನ ಕಣ್ಬಿಟ್ರೆ ಸಾಕು. ಮಗಳನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸಿದರು. ಬಹುಶಃ 10 ಲಕ್ಷ ಲಾಭ ಬಂದಿದ್ರೂ ಇಷ್ಟೊಂದು ಸಂತೋಷವಾಗುತ್ತಿರಲಿಲ್ಲ. ಈ ಸಂತೋಷ ಆವೇಗ ಪೂರ್ತಿ ಕಮ್ಮಿಯಾಗುವ ಮುನ್ನವೇ ಶಶಾಂಕ್ ಬಂದ. ನನಗಂತೂ ತುಂಬ ಸಂತೋಷನೋ ಶಶಾಂಕ. ತುಂಬ ಎಚ್ಚರದಿಂದ ನೋಡ್ಕೋಬೇಕು ಇವಳನ್ನ. ಅಕ್ಕರೆಯಿಂದ ಮಗಳತ್ತ ಭಾರ್ಗವಿ ನೋಟ ಹರಿಸಿದಾಗ ಆರಾಮಾಗಿ ಅಲ್ಲೇ ಕೂತ. ಅಲ್ಲಿ ಭಾವ ಹೇಗಾದರೂ ಮಾಡ್ಕೋತಾರೆ. ಸದ್ಯಕ್ಕೆ ನಿಸರ್ಗನ ನಿಂಗೆ ಹೇಗೆ ಬೇಕು ಹಾಗೆ ಎಚ್ಚರದಿಂದ ನೋಡಿಕೊಂಡು ಇಲ್ಲಿದ್ಬಿಡು. ಆ ಕೆಲಸನ ಆಕೆಗೆ ಒಪ್ಪಿಸಿದ. ಇದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ. ಮದುವೆಯಾದ್ಮೇಲೆ ಸ್ವತಂತ್ರ ಹೇಗಿರುತ್ತೆ ಅನ್ನೋದೇ ಮರ್ತು ಹೋಗಿದೆ. ಸದ್ಯಕ್ಕೆ ಭಾರ್ಗವಿ ಎಷ್ಟು ಮಾಡಿದರೆ ಕೆಲವು ತಿಂಗಳು ಆರಾಮಾಗಿರ್ತೀನಿ. ನಾರಾಯಣ್ ಮಡದಿಯ ಕಡೆ ನೋಡಿದೆನು. ತಮ್ಮ ಸಂತೋಷ ವ್ಯಕ್ತಪಡಿಸಿದಾಗ ಎದ್ದು ಹೊರಟ ಅಕ್ಕನನ್ನು ಕೈ ಹಿಡಿದು ಕೂಡಿಸಿದ. ಇಲ್ಲಿ ಅಂಥ ಪ್ರಮೇಯ ಬರೋಲ್ಲ. ನಿಸರ್ಗನ ಅಲ್ಲಿಗೂ ಕಳಿಸೋಕ್ಕಾಗಲ್ಲ. ಇಲ್ಲಿ ಇರೋಲ್ಲ. ಸದ್ಯಕ್ಕೆ ಅವಳು ಮಗುವಿನ ತಾಯಿಯಾಗೋವರೆಗೂ ಒಂದು ನರ್ಸಿಂಗ್ ಹೋಮ್ನಲ್ಲಿ ಇರ್ತಾಳೆ. ಅಲ್ಲಿ ಯಾರೂ ಹೋಗಿ ನೋಡೋ ಹಂಗಿಲ್ಲ. ಇಲ್ಲಿ ಮಗು ನಿಸರ್ಗ ಮುಖ್ಯ. ಇನ್ನೊಂದು ಮಾತು ಬೇಕಿಲ್ಲ. ಈ ವಿಷಯದಲ್ಲಿ ಸಹನೆಗೆಟ್ಟವನಂತೆ ಎದ್ದು ಹೋದ. ಇದನ್ನು ನಿಭಾಯಿಸುವುದು ಕಷ್ಟವೆಂದು ಗೊತ್ತು ಅವನಿಗೆ.